ರೆವಿನ್ಯೂ ಚೆನ್ನಾಗಿ ಬರ್ತಾ ಇದೆ, ವಾಲ್ಯೂಮ್ ಪಿಕಪ್ ಆಗ್ತಿಲ್ಲ. ಯಾಕಂದರೆ ನಿಧಾನ ವಾಲ್ಯೂಮ್ಸ್ ಪಿಕಪ್ ಆಗುತ್ತೆ. ರೂರಲ್ ಇಂಡಿಯಾ ಸಹ ಡಿಮ್ಯಾಂಡ್ ಪಿಕಪ್ ಹೆಚ್ಚು ಸ್ಟಾಕ್ನು ಇಟ್ ಹ್ಯಾಸ್ ವೆರಿ ಹೈ ಚಾನ್ಸಸ್ ಸ್ಟಾಕ್ ಇರುತ್ತೆ. ಮೇ ಬಿ 3 years 4 years ಡಬಲ್ ಆಗೋ ಚಾನ್ಸ್ ಇರುತ್ತೆ. ಯಾಕಂದರೆ 4 ವರ್ಷಗಳಿಂದ ಹೆಚ್ಚು ರಿಟರ್ನ್ಸ್ ಕೊಟ್ಟಿಲ್ಲ. ಇದೊಂದು ಗೋಲ್ಡನ್ ಚಾನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಗೋಲ್ಡನ್ ಚಾನ್ಸ್ ಆಗಿದೆ. ಯು ಕ್ಯಾನ್ ಡೂ ಯುವರ್ ಓನ್ ರಿಸರ್ಚ್ ಬಿಫೋರ್ ಇನ್ವೆಸ್ಟಿಂಗ್ ಆಲ್ಸೋ. 3ನೇ ಸ್ಟಾಕ್ ಬಂದು ಪ್ರತಿ ಮನೆಗೆ ಏಜೆಂಟ್ ಪಾಯಿಂಟ್ಸ್ ಯೂಸ್ ಮಾಡ್ತಾರೆ. ಪಾಯಿಂಟ್ ಬಳಸ್ತೀರಾ, ತುಂಬ ಅಂಡರ್ ವ್ಯಾಲ್ಯೂಡ್ ಆಗಿದೆ ಏಜೆಂಟ್ ಪಾಯಿಂಟ್ ಬಿಕಾಸ್ ಆಫ್ ಕಾಂಪಿಟೇಷನ್ ಫ್ರಮ್ ಬಿರ್ಲಾ. ದಟ್ ಈಸ್ ಗ್ರಾಸಿಮ್ ಅವರು ಒಂದು ಏಷಿಯನ್ ಪಾಯಿಂಟ್ ಕಾಂಪಿಟೇಷನ್ ಕೊಡೋದಕ್ಕೆ ಪಾಯಿಂಟ್ ಸ್ಟಾರ್ಟ್ ಮಾಡಿ ದೇ ಆರ್ ಬಟ್ ಮಾಸ್ ಕ್ವಾಂಟಿಟಿ ಏಷಿಯನ್ ಪಾಯಿಂಟ್ ಟಕ್ಕರ್ ಕೊಡೋಕೆ ಬಿರ್ಲಾದವರು ಗ್ರಾಸಿಂಗ್ ಮುಖಾಂತರ ಪಾಯಿಂಟ್ ಇಂಡಸ್ಟ್ರಿ ಏಷಿಯನ್ ಪಾಯಿಂಟ್ ಎಷ್ಟು ಬಿದ್ದಿದೆ ಅಟ್ ಪ್ರೆಸೆಂಟ್ ಒಳ್ಳೆ ಸಿಕ್ಕಾಗಿದೆ. ಪ್ರತಿ ಮನೆಗೆ ಏಜೆಂಟ್ ಪಾಯಿಂಟ್ 40%ಗಿಂತ ಹೆಚ್ಚು ಹೊಂದಿರುವ ಸೊ ಏಜೆಂಟ್ ಪಾಯಿಂಟ್ ಪಿಕ್ಕಲ್ಲಿ ಇಟ್ಕೊಬೋದು. 4ನೇ ಸ್ಟಾಕ್ ವಿಚ್ ಇಸ್ ವೆರಿ ವೆರಿ ಗುಡ್ ಸ್ಟಾಕ್, ಇಟ್ ಇಸ್ ಸೀಸನ್ ಸ್ಟಾಕ್ ಆಲ್ಸೋ, ಬಾಟಾ ಇಂಡಿಯಾ. ಮಳೆಗಾಲ ಬರ್ತಾ ಇದೆ, ನೀವು ಹೋಗ್ತಾ ಇರ್ತೀರಾ, ಎಲ್ಲೋ ಸ್ವಲ್ಪ ಬೀಳ್ತೀರಾ, ಎಲ್ಲೋ ಗಾಡಿ ಸ್ಲಿಪ್ ಆಗುತ್ತೆ, ಜೋರಾಗಿ ಮಳೆ ಬರ್ತಿರುತ್ತೆ, ಏನೋ ಒಂದು ಆಗುತ್ತೆ. ನೀವಾಗ ಮೈಸೂರಲ್ಲಿ ಜೋರಾಗಿ ಮಳೆ ಬರುವಾಗ ನಿಂತ್ಕೊಳ್ಳಿ, ನೀರಲ್ಲಿ ಎಷ್ಟೋ ಇದಾಗಿ ಹೋಗ್ತಾ ಇರ್ತವೆ. ಇದೊಂದು ರೀಸನ್. ಮಳೆಗಾಲದಲ್ಲಿ ಶಬ್ದಗಳು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಜೂನ್ ತಿಂಗಳಲ್ಲಿ ಸ್ಕೂಲ್ ಸೀಸನ್, ಜೂನ್ ತಿಂಗಳಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗೋದ್ರಿಂದ ಮಕ್ಕಳು ಸ್ಕೂಲ್ ಹೋಗ್ಬೇಕಾದ್ರೆ ಡೆಫಿನೆಟ್ಲಿ ಬಾಟಾ ಶೂಸು, ಬಾಟಾ ಸ್ಯಾಂಡಲ್ಸ್ ಯೂಸ್ ಮಾಡ್ತಾರೆ. ಆ ಬಾಟಾ ಒಂದು ವಾಲ್ಯೂಮ್ಸ್ ಪಿಕಪ್ ಆಗೋ ಚಾನ್ಸಸ್ ಹೆಚ್ಚಾಗಿರೋದ್ರಿಂದ ಬಾಟಾ ಇಂಡಿಯಾ ತುಂಬ ಸ್ಟಾಕ್ ಕಗಡೆ ಇರೋದ್ರಿಂದ ಡೆಫಿನೆಟ್ಲಿ ಒನ್ ಆಫ್ ದಿ ಗುಡ್ ಸ್ಟಾಕ್ ಟು ಇನ್ವೆಸ್ಟ್ ಅಟ್ಲೀಸ್ಟ್ ಫಾರ್ ನೆಕ್ಸ್ಟ್ 3 months ಅಂತ ನಾನು ಹೇಳ್ತೀನಿ. ವೆರಿ ಗುಡ್ ಪಿಕ್ ಶಾರ್ಟ್ ಟರ್ಮ್ ಟ್ರೇಡ್. 5ನೇ ಸ್ಟಾಕ್ ಬಂದು ತುಂಬ ಬಾಟಮಲ್ಲಿ ಸೆಕ್ಟರ್ IT ಸೆಕ್ಟರ್. IT ತುಂಬ ಬಾಟಮಲ್ಲಿದೆ, ಕೋರ್ ಬಾಟಮಲ್ಲಿ ತುಂಬ ಅಲ್ಲ, ಫೇರ್ ಆಗಿ ಕರೆಕ್ಷನ್ ಆಗಿದೆ IT ಸೆಕ್ಟರ್. ITBCಲ್ಲಿ ಇನ್ವೆಸ್ಟ್ ಮಾಡ್ಬೋದು. ITBCಲ್ಲಿ ಇನ್ವೆಸ್ಟ್ ಇಷ್ಟ ಇಲ್ಲ ಅಂದರೆ 5ನೇ ಸ್ಟಾಕ್ ಬಂದು TCS. ಯಾಕಂದರೆ ಇದು ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಕಂಪ್ನಿ ಇನ್ ಇಂಡಿಯಾ ವೇರ್ ವ್ಯಾಲ್ಯೂಯೇಷನ್ ಎಷ್ಟೇ ಆಗಲಿ ಎಷ್ಟೇ ಹೈಯೇ ಇರಲಿ, TCS ಇಂಡಿಯಾದಲ್ಲಿ IT ಅಂತ ಬಂದಾವಾಗ ಎಂಥ IT ಸ್ಟಾಕ್ ಎಷ್ಟೇ ಬಿದ್ದರೂ TCS ಮಾತ್ರ ಡೌನ್ ಆಗಿಲ್ಲ. ವೆರಿ ಸ್ಟ್ರಾಂಗ್ ಕಂಪ್ನಿ TCS. ಈ ಕಂಪ್ನಿ ಮೇ ಬಿ ಫ್ಯೂ ಮಂತ್ಸ್ ಆರ್ ಫ್ಯೂ ಇಯರ್ಸ್ ಐದು ಚಾನ್ಸಸ್ ಇದೆ. ಶೂಟರ್ ವಾಟ್ ಇಸ್ ದ ಟಾರ್ಗೆಟ್ ವಿ ನೋ ಎಷ್ಟು ಬೇಕಾದ್ರೂ ಹೋಗ್ಬೋದು. ಎಕ್ಸಲೆಂಟ್ ಸ್ಟಾಕ್ ಟು ಇನ್ವೆಸ್ಟ್. ಯಾರಿಗೆ TCS ಇನ್ವೆಸ್ಟ್ ಮಾಡೋಕ್ಕೆ ಆಸಕ್ತಿ ಇಲ್ವೋ ಆಲ್ರೆಡಿ ಸ್ಟಾಕ್ ಮೇ ಬಿ LTIM ಇಸ್ L&T Infotech Mindtree. ಇದು ಒನ್ ಆಫ್ ದಿ ಎಕ್ಸಲೆಂಟ್ ಕಂಪ್ನಿ. ಸಾಫ್ಟ್ವೇರ್ ಅಡ್ಸ ಕರೆಕ್ಷನ್ ಸಪೋರ್ಟ್ ಫೇಸ್ ಅಂತ ಹೇಳ್ಬೋದು. ಸಪೋರ್ಟ್ ಝೋನಲ್ಲಿದೆ. ನಮ್ಮಲ್ಲಿ ಎಲೆಕ್ಷನ್ ರಿಸಲ್ಟ್ಗೂ ನಮ್ಮ ಅಮೆರಿಕ ದೇಶ ನಡೀತಿರೋ ಸರ್ಕಮ್ಸ್ಟೆನ್ಸಸ್ ಇದಕ್ಕೂ ಸಂಬಂಧ ಇಲ್ಲ. ನಮ್ಮ ದೇಶದಲ್ಲಿ ಎಲೆಕ್ಷನ್ ರಿಸಲ್ಟ್ ಹೆಂಗಾದರೂ ಬರಲಿ, ಸಾಫ್ಟ್ವೇರ್ ಕಂಪ್ನಿಗೆ ಎಫೆಕ್ಟ್ ಏನು ಮಾಡಲ್ಲ. ನಮ್ಮ ದೇಶ ಸಾಫ್ಟ್ವೇರ್ ಕಂಪ್ನಿಗಳು ಅದರಿಂದ ಎಲೆಕ್ಷನ್ ಹೆಂಗೆ ಬರಲಿ ಸಾಫ್ಟ್ವೇರ್ ಸೆಕ್ಟರ್ಗೆ ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ FMCG ಸೆಕ್ಟರ್ಗೆ ಏನು ಪ್ರಾಬ್ಲಮ್ ಇರಲ್ಲ. ತುಂಬ ಜನ ಅನ್ಕೊಂತಾರೆ ಅಂದರೆ ಎಲೆಕ್ಷನ್ ಏನೋ ಹೆಚ್ಚು ಕಡಿಮೆ ಆದರೆ ಎಂಟೈರ್ ಸ್ಟಾಕ್ ಮಾರ್ಕೆಟ್ ಬಿದ್ದೋಗುತ್ತೆ ಅಂತ ಹೇಳ್ಕೊತಾ ಇದ್ದಾರೆ. ಅದು ಸಾಧ್ಯ ಇಲ್ಲ. ದೇರ್ ಆರ್ ಡಿಫರೆಂಟ್ ಸೆಕ್ಟರ್ ಲೈಕ್ IT, ಫಾರ್ಮಾ, FMCG. ಇದನ್ನ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಏನೇ ಕ್ರ್ಯಾಶ್ ಆದರೂ ಏನೇ ನಡೆದ್ರು IT, ಫಾರ್ಮಾ, FMCG ಆಲ್ವೇಸ್ ದೇ ಬಿಲ್ಡ್ ಇವೆಂಟ್ಸ್. ಪೆನ್ಸ್ಟೈನ್ ಬ್ಯಾಂಕಿಂಗ್ ಸ್ಟಾಕ್ ಕೊಲಾಪ್ಸ್ ಆಗ್ಬೋದು, ಬೇರೆ ಸ್ಟಾಕ್ ಕೊಲಾಪ್ಸ್ ಆಗ್ಬೋದು ಇದರಿಂದ. ಸೊ ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಈ 3 ಸೆಕ್ಟರ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾವೆ. ನೆಕ್ಸ್ಟ್ ಕಮಿಂಗ್ ಬ್ಯಾಂಗ್ಳೂರಿಗೆ ಮಾನ್ಸೂನ್. ನಮ್ಮ ದೇಶದಲ್ಲಿ ಈ ವರ್ಷ ಮಾನ್ಸೂನ್ ರಿಪೋರ್ಟ್ಸ್ May 26th 28 ಅನೌನ್ಸ್, ಸಮ್ ಡೇಸ್ ಅನೌನ್ಸ್. ಇದೇ ತಿಂಗಳಲ್ಲಿ ಬರುತ್ತೆ, ಮೇ ತಿಂಗಳಲ್ಲಿ ಬರುತ್ತೆ. ಮಾನ್ಸೂನ್ ಚೆನ್ನಾಗಿದೆ ಬಂದರೆ, ಈ ವರ್ಷ ಚೆನ್ನಾಗಿದೆ ಅಂತ ರಿಪೋರ್ಟ್ ಬಂದರೆ ದ ಸೆಕ್ಟರ್ ವಿಲ್ ಬಿ ಶೂಟ್ ಔಟ್ ಇಸ್ ಆಟೋಮೊಬೈಲ್ಸ್, ಫರ್ಟಿಲೈಸರ್,
ಅಗ್ರಿ ರಿಲೇಟೆಡ್ ಪ್ರಾಡಕ್ಟ್ ಅಲ್ಲಿ ಶೂಟಪ್ ಆಗಿದೆಯಾ? ಆಲ್ರೆಡಿ ಶೂಟಪ್ ಆಗಿದೆ. ಅಗ್ರಿ ರಿಲೇಟೆಡ್ ಮಾನ್ಸೂನ್ ಸ್ಟಾಕ್ಸ್ ಲೈಕ್ ಮಳೆ ಸ್ಟಾರ್ಟ್ ಆದರೆ ಯಾವ್ದು ಸ್ಟಾಕ್ ಮೇಲೆ ಹೋಗುತ್ತೆ ಅಂದರೆ ಎಸ್ಕಾಟ್ಸ್ ಮಳೆಗೆ ಏನು ಸಂಬಂಧ ಅಂದರೆ ಮಳೆ ಸಂಬಂಧ ರೈತರಲ್ಲೇ ಟ್ರ್ಯಾಕ್ಟರನ್ನು ಪರ್ಚೇಸ್ ಮಾಡ್ತಾರೆ. ಇಟ್ಸ್ ಲೆಜರ್ ಸ್ಟಾಕ್ ಅಂದರೆ ಎಸ್ಕಾಟ್ಸ್ ಅನ್ನೋ ಶೇರ್ ನೋಡಿದ್ದೀರಾ ನೀವು? ಆಲ್ರೆಡಿ ತುಂಬ ಪೀಕಲ್ಲಿದೆ. ಮಹೀಂದ್ರ ರೀಸೆಂಟ್ಲಿ XUV 313 ಲಾಂಚ್ ಮಾಡಿದ್ದಾರೆ. ಹೈಯೆಸ್ಟ್ ರೆಕಾರ್ಡ್ ಬುಕಿಂಗ್ಸ್ ಆದ್ದರಿಂದ. ಆ್ಯಂಡ್ ಮಾನ್ಸೂನ್ ಚೆನ್ನಾಗಿದ್ದರೆ ಮಹೀಂದ್ರ ಟ್ರ್ಯಾಕ್ಟರ್ ಇದೆಯಾ ಶೂಟಪ್ ಆಗುತ್ತಾ? ಮಳೆ ಚೆನ್ನಾಗಾದರೆ ರೂರಲ್ ರೀಸನ್ ದುಡ್ಡು ಬರುತ್ತೆ. ಆ ದುಡ್ಡು ರೋಡೆಲ್ಲ ಹೋಗುತ್ತೆ, ಆಟೋಮೊಬೈಲ್ ಖರೀದಿ ಮಾಡ್ತಾರೆ. ಟ್ರ್ಯಾಕ್ಟರ್ ಆಗಿರ್ಬೋದು, XUV XL ಆಗಿರ್ಬೋದು, ಹೀರೋ ಸ್ಪೆಂಡರ್ ಆಗಿರ್ಬೋದು, ಹೀರೋ ಹೋಂಡಾ ಆಗಿರ್ಬೋದು, ಹೋಂಡಾ ಆ್ಯಕ್ಟಿವ್ ಆಗಿರ್ಬೋದು. ನನಗೆ ಸ್ಟಾರ್ಟ್ ಬೂಮ್ ಆಗಿದೆ ಕಾರಣ. ಹೆಚ್ಚಿನ ಮಾಹಿತಿಗಾಗಿ ದಯಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.